ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗಣೇಶ ಚತುರ್ಥಿಗೆ ಗಣಪನಿಗೆ ಮೋದಕ ಅಂದರೆ ತುಂಬಾ ಇಷ್ಟ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಗಣೇಶನ ಹಬ್ಬವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಆಚರಿಸುತ್ತಾರೆ. ಗಣೇಶ ಚತುರ್ಥಿ ಮತ್ತು ಸಂಕಷ್ಟ ಹಬ್ಬವನ್ನು ಗಣೇಶನಿಗೆ ಹಬ್ಬದಂದು ಗಣೇಶನಿಗೆ ಮೋದಕನ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಹೀಗಾಗಿ ಗಣೇಶನಿಗೆ ಮೋದಕ ಪ್ರಿಯೆ ಎಂದು ಕರೆಯುತ್ತಾರೆ. ಗಣಪನ ಜನನದ ಸಮಯದಲ್ಲಿ ದೇವತೆಗಳು ಪಾರ್ವತಿಗೆ ಈ ಮೋದಕನ ನೀಡಿದಾಗ ಅವರಿಗೆ ತುಂಬಾ ಸಂತೋಷ ಆಗುತ್ತೆ ಎಂದು ಪುರಾಣಗಳಲ್ಲಿ ಹೇಳುತ್ತಾರೆ. ಇದರಿಂದ ಭಕ್ತರಿಗೆ ಜ್ಞಾನ ಕೂಡ ನೀಡುತ್ತೆ ಎಂತಾನು ಕೂಡ ಹೇಳ್ತಾರೆ. ಗಣೇಶನಿಗೆ 21 ಮೋದಕಗಳನ್ನು ತಯಾರಿಸಿ ಹಬ್ಬದಿನ ಅರ್ಪಿಸೋ ಸಂಪ್ರದಾಯ ಕೂಡ ಇದೆ. ಆ ಮೋದಕವನ್ನು ಮನೇಲಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಕಡುಬು ಅಥವಾ ಮೋದಕನ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಎಳ್ಳನ್ನು ಹುರ್ಕೊಬೇಕು. ನಾನಿಲ್ಲಿ 100 ಗ್ರಾಮ್ ಬಿಳಿ ಎಳ್ಳನ್ನು ಹುರ್ಕೋತಾ ಇದ್ದೀನಿ. ತುಂಬ ಸಿಮ್ಮಲ್ಲಿ ಒಂದು 10 ನಿಮಿಷ ಹುರ್ಕೊಂಡ್ರೆ ಸಾಕು. ಅದು ಬ್ರೌನ್ ಕಲರ್ ಟರ್ನ್ ಆಗೋ ರೀತಿ ಆಗುತ್ತೆ. ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಟರ್ನ್ ಆಗುತ್ತೆ. ಈಗ ಸಿಹಿಗೆ ತಕ್ಕಷ್ಟು 100 ಗ್ರಾಮ್ ಎಳ್ಳಿಗೆ ಸಿಹಿಗೆ ತಕ್ಕಷ್ಟು ಬೆಲ್ಲವನ್ನು ಈ ರೀತಿ ಚಾಕುವಿನಿಂದ ನಾನು ತುರ್ಕೋತಾ ಇದ್ದೀನಿ. ಚಚ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಬೇಗ ನೀರು ಬಿಟ್ಕೊಳ್ಳೋ ಥರ ಆಗುತ್ತೆ. ಸೊ ಹಂಗಾಗಿ ನಾನು ಈ ಥರ ತುರ್ಕೊತಾ ಇದ್ದೀನಿ. ಈಗ ಹುರ್ಕೊಂಡಿರೋ ಎಳ್ಳನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಬರೀ ಎಳ್ಳನ್ನು ರುಬ್ಬಿದ್ರೆ ಅದು ಎಣ್ಣೆ ಥರ ಬಿಟ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಕಡಲೆಪಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಈ ರೀತಿ ತರ್ತರಿಯಾಗಿರುತ್ತೆ. ಸೊ ಹಂಗಾಗಿ ಜೊತೆಗೆ ಸ್ವಲ್ಪ ಕಡಲೆಪಪ್ಪು ಹಾಕ್ಕೊಂಡು ರುಬ್ಕೋಬೇಕು. ಕೋರ್ಸಾಗಿ ರುಬ್ಕೊಂಡ್ರೆ ಸಾಕು. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ತುರಿದಿರೋಂತಹ ಹಸಿ ಕೊಬ್ಬರಿ ಕೂಡ ಇದಕ್ಕೆ ಸೇರಿಸ್ಕೊಬೇಕು. ಮತ್ತು ಸಿಹಿಗೆ ತಕ್ಕಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಏನಾದರೂ ಸಾಕಾಗಲಿಲ್ಲ ಅಂತಂದರೆ ನೀವು ಇನ್ನೂ ಕೂಡ ಹಾಕ್ಕೊಂಡು, ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ನೋಡ್ತಾರೆ, ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳೋದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ 1 ಲೀಟ್ರ್ ಆಗೋಷ್ಟು ನೀರನ್ನ ತೊಗೊತಾ ಇದ್ದೀನಿ. ನೀರು ಉಕ್ಕಬರೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನೀವು ಸೇರಿಸ್ಕೊಬೇಕು. ಬಿಗಿನರ್ಸ್ಗಾದರೆ 1-2 ಸ್ಪೂನ್ ಆಯಿಲ್ ಕೂಡ ಸೇರಿಸ್ಕೊಳ್ಳಿ. ಬಿಕಾಸ್ ಹಿಟ್ಟು ಗಂಟೆ ಇಲ್ದಂಗೆ ನೀಟಾಗಿ ನಾದ್ಕೊಬೋದು. ನಾನು 1 ಲೀಟ್ರ್ ನೀರಿಗೆ ಇಲ್ಲಿ ಅರ್ಧ kg ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ರಾಗಿ ಮುದ್ದೆ ಹೇಗೆ ಮಾಡ್ತೀರಿ ಸೇಮ್ ಅದೇ ಥರನೇ ಮಾಡ್ಕೊಬೇಕು. ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಏನಿಲ್ಲ ಅಂದರೆ ಒಂದು 15 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ಮೆಲ್ ನೀಟಾಗಿ ಬರುತ್ತೆ, ಅಲ್ಲಿ ತನಕ ಬೇಯಿಸ್ಕೋಬೇಕು. ಯಾರೆಲ್ಲ ರಾಗಿ ಮುದ್ದೆ ಮಾಡ್ತೀರೋ ಅವ್ರಿಗೆಲ್ಲ ನೀಟಾಗಿ ಗೊತ್ತಾಗುತ್ತೆ ಹೆಂಗೆ ಮಾಡ್ಕೊಳೋದು ಅಂತ. ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋ ನೋಡಿ. ಈ ರೀತಿ ನಾದ್ಕೋಬೇಕು. ಗ್ಯಾಸ್ ಉರಿತಾನೆ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಆವಾಗ ಚೆನ್ನಾಗಿ ಬೆಂದ್ಕೊಂಬಿಟ್ಟಿರುತ್ತೆ. 10 ನಿಮಿಷ ಆದಮೇಲೆ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಅಕ್ಕಿ ಹಿಟ್ಟು ಯಾವ ರೀತಿ ಆಗಬೇಕಂದ್ರೆ ಮೈದಾ ಹಿಟ್ಟು ರೀತಿ ಸಾಫ್ಟ್ ಆಗುತ್ತೆ. ಅಲ್ಲಿ ತನಕ ಚೆನ್ನಾಗಿ ನಾದ್ಕೊಂಡ್ರೆ ಮೋದಕ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಪಾತ್ರೆಯಲ್ಲಿರೋದೆಲ್ಲ ಒಂದು ಈ ರೀತಿ ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ವಿಡಿಯೋದಲ್ಲಿ ನೋಡೋ ಥರ ಈ ರೀತಿ ನಾದ್ಕೋಬೇಕು ಚೆನ್ನಾಗಿ. ನೀವು ಎಷ್ಟು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಮೋದಕ ಅನ್ನೋದು. ಸೊ ಹಂಗಾಗಿ ನಾನಿಲ್ಲಿ ಒಂದು 5 ಮಿನಿಟ್ಸ್ ಈ ಥರ ನಾದ್ಕೊತಾ ಇದ್ದೀನಿ. ಕೈನ ನೀಟಾಗಿ ತೇವ ಮಾಡ್ಕೋಬೇಕು ತಣ್ಣೀರಲ್ಲಿ, ಇಲ್ಲಾಂದರೆ ಸ್ವಲ್ಪ ಬಿಸಿ ತಾಗುತ್ತೆ. ಸೊ ಹಂಗಾಗಿ ತೇವ ಮಾಡ್ಕೊಂಡು ನಾದ್ಕೊಬೇಕು. ಇದನ್ನು ಬಿಸಿ ಆರೋಗ್ಬಿಡುತ್ತಲ್ಲ, ಸೊ ಹಂಗಾಗಿ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಈ ಥರ. ಈಗ ಸಣ್ಣ ಉಂಡೆ ಮಾಡಿಕೊಂಡು ಈ ನೋಡಿದಿರಲ್ಲ, ಈ ಥರ ಪ್ರೆಸ್ಸರು, ಚಪಾತಿ ಪ್ರೆಸ್ಸರು ಮತ್ತು ಪೂರಿ ಎಲ್ಲ ಮಾಡ್ತಾರಲ್ಲ, ಈ ಥರ ಪ್ರೆಸ್ಸರಲ್ಲಿ ಈ ಥರ ಒಂದು ಕವರ್ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಅದಕ್ಕೆ ಸವರ್ಕೊಂಡು ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಸ್ವಲ್ಪ ಜೆಂಟಲ್ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಜೋರಾಗಿ ಏನು ಮಾಡಬೇಡ್ರಿ. ಈ ಥರ ಜೆಂಟಲ್ ಪ್ರೆಸ್ ಮಾಡಿಕೊಂಡು ಕಡುಬು ಮೋಲ್ಡ್ಗೆ ಇದನ್ನು ಹಾಕ್ಕೊಂಡು ಒಳಗಡೆ ಸ್ಟಫಿಂಗ್ ಫಿಲ್ ಮಾಡಿ ಕಡುಬು ಮೋಲ್ಡ್ಗೂ ಕೂಡ ಸ್ವಲ್ಪ ತುಪ್ಪ ಸವರ್ಕೊಬೇಕು, ಇಲ್ಲಾಂದರೆ ಅಂಟ್ಕೊಂಬಿಡುತ್ತೆ ಹಿಟ್ಟು. ಅದ್ರ ಮೇಲೆ ಈ ಥರ ಪ್ಲೇಸ್ ಮಾಡಿ ಒಳಗಡೆ ಸ್ಟಫಿಂಗ್ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ನೀಟಾಗಿರೋಂತಹ ಕಡುಬು ರೆಡಿಯಾಗೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಎಲ್ಲ ಕಡುಬುಗಳನ್ನೂ ಮಾಡಿಕೊಂಡ್ರೆ ಕಡುಬು ರೆಡಿ ಆಗಿಬಿಡುತ್ತೆ.
ನಾವು ಹಿಟ್ಟನ್ನು ನೀಟಾಗಿ ಬೇಯಿಸಿರೋ ಕಾರಣ ಇದನ್ನು ಆಬೇಲಿ ಬೇಯಿಸ್ಕೊಳೋ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಮನೇಲಿ ಬೇಯಿಸೋದಿಲ್ಲ, ಜಸ್ಟ್ ಈ ಥರ ಮಾಡ್ತಾರೆ ಅಷ್ಟೇ. ಸೊ ಬಿಕಾಸ್ ಹಿಟ್ಟು ನಾವು ನೀಟಾಗಿ ಬೆನ್ಸ್ಕೊಂಡಿರ್ತೀವಿ. ಇನ್ನೊಂದು ಈ ಥರ ಮೋದಕ ಕೂಡ ಮಾಡ್ಬೋದು. ಈ ಮೋಲ್ಡಲ್ಲೂ ಕೂಡ ಒಳಗಡೆ ತುಪ್ಪ ಎಲ್ಲ ಸವರ್ಬಿಟ್ಟು ಹಿಟ್ಟನ್ನು ಒಳಗಡೆ ನೀಟಾಗಿ ಪ್ಲೇಸ್ ಮಾಡ್ಕೊಬೇಕು. ರೌಂಡಾಗಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಪ್ಲೇಸ್ ಮಾಡಿಕೊಂಡು ಒಳಗಡೆ ಸ್ಟಫಿಂಗ್ ಇಟ್ಟು ಆ್ಯಡ್ ಮಾಡಿಬಿಟ್ಟು ಮತ್ತು ಮೇಲೆ ಹಿಟ್ಟನ್ನು ಕವರ್ ಮಾಡಿದ್ರೆ ಈ ರೀತಿ ಮೋದಕ ಕೂಡ ರೆಡಿ ಆಗೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆಲ್ಲ ಕಾರಣ ಹಿಟ್ಟನ್ನು ನೀಟಾಗಿ ಮಾಡ್ಕೊಬೇಕು. ಚೆನ್ನಾಗಿ ನಾದ್ಕೊಂಡು ಬೇಯಿಸ್ಕೊಂಡ್ರೆ ನೀವು ಯಾವ ರೀತಿ ಮಾಡ್ತೀರಾ ಆ ರೀತಿ ಹಿಟ್ಟು ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಮೋದಕ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಕೊಟ್ಟು ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಇದೇ ಥರ ಎಲ್ಲ ಮೋದಕಗಳನ್ನು ರೆಡಿ ಮಾಡ್ಕೊಂಬಿಟ್ರೆ ಮೋದಕ ರೆಡಿ ಆಗೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲೂ ಕೂಡ ಬ್ರೇಕ್ ಆಗದೆ ತುಂಬಾ ಚೆನ್ನಾಗಿ ಬಂದಿತ್ತು ಮೋದಕ ಮತ್ತು ಕಡುಬು ಎರಡೂ ಕೂಡ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಈ ರೀತಿ ಮಾಡ್ತೀವಿ. ಸ್ಟಫಿಂಗ್ನ ಪಾಕ ತೆಗೆದು ಮಾಡ್ತಾರೆ. ನಾವು ಆ ಥರ ಎಲ್ಲ ಮಾಡೋದಿಲ್ಲ. ಜಸ್ಟ್ ಈ ಥರ ಕೋರ್ಸಾಗಿ ಸ್ಟಫಿಂಗ್ ರೆಡಿ ಮಾಡ್ಕೊತೀವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ನೀವು ಕೂಡ ಗಣೇಶನ ಹಬ್ಬಕ್ಕೆ ಮೋದಕವನ್ನು ಮಾಡಿ ಗಣೇಶನಿಗೆ 21 ಮೋದಕವನ್ನು ನೈವೇದ್ಯವಾಗಿ ಅರ್ಪಿಸಿ ಅಂತ ಹೇಳ್ತೀಯ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.